ಹಳ್ಳಿ ಜೀವನ ಸರಳ, ಶಾಂತಿಯುತ ಮತ್ತು ಪ್ರಕೃತಿಯೊಂದಿಗೆ ಹತ್ತಿರವಿರುವ ಸುಂದರ ಬದುಕಾಗಿದೆ. ಇಲ್ಲಿ ಹೆಚ್ಚಿನ ಜನರಿಗೆ ಕೃಷಿ ಮತ್ತು ಪಶುಪಾಲನೆಯೇ ಪ್ರಮುಖ ಉದ್ಯೋಗ. ಇಲ್ಲಿ ಜಾತ್ರೆ, ಹಬ್ಬ ಮತ್ತು ದೇವಸ್ಥಾನಗಳ ಉತ್ಸವಗಳು ಕೇವಲ ಆಚರಣೆ ಅಲ್ಲ, ಅದು ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ಪೂರ್ವಜರು ಕಾಪಾಡಿಕೊಂಡು ಬಂದ ಅಮೂಲ್ಯ ವೈಭವ. ಅದೇ ರೀತಿಯಲ್ಲಿ ಇವತ್ತು ನಾವು ನೋಡುತ್ತಿರುವ ಈ ಪಾರಂಪರಿಕ ಹಬ್ಬವೇ ಬೇಟೆ ಹಬ್ಬ. ಹಿಂದೆ ರಾಮರು ಕಾಡಿಗೆ ವನವಾಸ ಹೋಗಿ ಬೇಟೆ ಆಡೋದ್ರಂತೆ, ವರಾನ್ಗಟ್ಲೆ ಹೋಗಾರಂತೆ ಅವಾಗ. ಅದನ್ನ ಆ ಪದ್ಧತಿನ ಈಗ ಹಿಂದಿನ ಕಾಲದವ್ರು ಇದ್ರಲ್ಲ, ಅವರು ಅದನ್ನ ನಡ್ಸ್ಕೊಂಬಂದ್ರು. ರಾಮ್ರೇ ಹೋದ್ರಲ್ಲ ಬೇಟೆಗೆ, ನಾವ್ಯಾಕೆ ಹೋಗ್ಬಾರ್ದು ಅಂತಂದು ಇದ್ ಮಾಡ್ಕೊಂಬಂದ್ರು. ಈಗ ಆ ಪದ್ಧತಿನ ಊರ್ನವರು, ನಮ್ಮ ಊರ್ನವರು ಬೇಟೆಗೆ ಅಂತ ಅಂದ್ಬಿಟ್ಟು ಒಂದು ದಿನ ಆಚರಣೆ ಮಾಡ್ಯವ್ರೆ. ಯಾವುದು ಕೊನೆ ಡಿಸೆಂಬರ್ ತಿಂಗಳಲ್ಲಿ ಜನವರಿ ಹುಟ್ಟೋದ್ರೊಳಗೆ ಬರೋದ್ರೊಳಗಾಗಿ 28, 27, 28, 30ರೊಳಗೆ ಇದನ್ನ ಕಾರ್ಯನ ಇಟ್ಕೊಂಡವ್ರೆ. ದೇವರು ಊರೊಳಗೆ ಬಂದು ದೇವ್ರ ಉತ್ಸವ ಮಾಡಿಸಿ ಆ ದೇವ್ರನ್ನ ಕರ್ಕೊಂಬಂದು ಈ ಬಸವಣ್ಣನ ದೇವಸ್ಥಾನ ಅಂತ, ಬೇಟರಾಯನ ದೇವಸ್ಥಾನ ಅಂತ ಅದೇ, ಅಲ್ಲಿ ಆ ಬೇಟರಾಯನ ದೇವಸ್ಥಾನದವ ಕುಂಡ್ರಿಸಿ 10 ಜನ ಬಂದು ಪೂಜೆ ಮಾಡಿ. ಸುಮಾರು ನಮ್ಮ ತಾತನ ಕಾಲದಿಂದನೂ ಇದೇನು ಇವತ್ತು ನಾಳೆ ಅದಲ್ಲ, ನಮ್ಗಿನ್ನ ನಮ್ಮ ತಂದೆ ಇದ್ರಲ್ಲ, ತಂದೆಯವ್ರಿಗಿನ್ನ ದೊಡ್ಡವ್ರ ಕಾಲದಿಂದನೂ ಬಂದಿರೋದು ಈ ಪದ್ಧತಿ. ಈಗ ನಾವು ನಡೆಸ್ತಾ ಅವ್ರೆ. ರಾಮರು ವನವಾಸ ಬೇಟೆಗೆ ಹೋದ್ರಲ್ಲ, ಅವತ್ತಿಂದನೂ ನಾವು ಮಾಡ್ತೀವಿ ಅಂದ್ಬಿಟ್ಟು ಅವರು ಅವ್ರ ಹೆಸರಿನಲ್ಲಿ ಇಟ್ಕೊಂಡ್ಬಂದವ್ರ. ಮನೆಯಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಬೋದು. ಮಟನ್ ಮಾಡ್ಬೋದು, ಸಿಹಿ ಅಡುಗೆ ಮಾಡ್ಬೋದು, ಇಲ್ಲ ಒಬ್ಬಟ್ಟು ಮಾಡ್ಬೋದು, ಅದು ಇಲ್ಲ ಅಂದ್ರೆ ಬೇಳೆ ಸಾರು ಮಾಡ್ಬೋದು. ಏನಾದ್ರೂ ಒಂದು ಮಾಡಿ 4 ಜನ ನಟರುಗಳನ್ನ ಕರೆಸಿ ಹಿರಿಯ ಅವತ್ತಿಂದನೂ ಹಿಂಗೆ ಮಾಡ್ಕೊಂಡು ಹೋಗ್ತಾವ್ರೆ. ಆ ಕರ್ತವ್ಯನ ನಾವು ಈಗ ಪರಿಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಬ್ಬ ನಡೆಯುವುದಕ್ಕೆ ಸುಮಾರು 15 ದಿನ ಮುಂಚೆಯೇ ಗ್ರಾಮಸ್ಥರಿಗೆ ಈ ಹಬ್ಬದ ಬಗ್ಗೆ ಸೂಚನೆ ನೀಡಲಾಗುತ್ತದೆ. ಈ ಸೂಚನೆ ಜೊತೆಗೆ ಊರಲ್ಲಿ ಹಬ್ಬದ ತಯಾರಿ ಶುರು ಆಗುತ್ತದೆ. ಹಿಂದಿನ ಕಾಲದಲ್ಲಿ ಈ ಹಬ್ಬದ ದಿನದಂದು ಗ್ರಾಮಸ್ಥರು ಬೇಟೆಗೆ ಹೋಗುತ್ತಿದ್ದರು. ಬೇಟೆಯಾಡಿ ತಂದ ಪ್ರಾಣಿಗಳನ್ನು ದೇವಸ್ಥಾನದ ಮುಂದೆ ಪೂಜೆ ಮಾಡಿ ಹಬ್ಬವನ್ನು ಆಚರಿಸುತ್ತಿದ್ದರು. ಅದು ಆ ಕಾಲದ ಜೀವನ ಪದ್ಧತಿಯನ್ನು ಮತ್ತು ಆಚರಣೆಗಳ ಭಾಗವನ್ನು ತೋರಿಸುತ್ತದೆ. ಆದರೆ ಸಮಯದ ಜೊತೆಗೆ ನಿಯಮಗಳು ಬದಲಾಯಿತು. ಇವತ್ತು ಬೇಟೆ ಮಾಡುವುದು ನಿಲ್ಲಿಸಿದರೂ ಕೂಡ ಈ ಹಬ್ಬದ ಮೂಲ ಪರಂಪರೆ ಮಾತ್ರ ಮರೆತಿಲ್ಲ. ಪ್ರಾಣಿ ಬೇಟೆ ಇಲ್ಲದೆ ಅದೇ ರೀತಿಯಲ್ಲಿ ಹಬ್ಬವನ್ನು ಆಚರಿಸಿ ಸಂಸ್ಕೃತಿಯನ್ನು ಮುಂದುವರಿಸುತ್ತಿದ್ದಾರೆ. ಮೆರವಣಿಗೆ ಮಾಡ್ಕೊಂಡು ದೇವ್ರ ಮುಂದೆ ಕುಣ್ಕೊಂಡು ಬೇಟೆ ಆಡ್ಕೊಂಡು ದೊಣ್ಣೆಲ್ ಕಟ್ಕೊಂಡು ಪ್ರಾಣಿಗಳೆಲ್ಲ ಹೊತ್ಕೊಂಡು ಹೋಗೋರು. ಇವಾಗ ಆತರ ಇಲ್ಲ, ಈಗೆಲ್ಲ ರೂಲ್ಸ್ ಬಂದ್ಬಿಟ್ಟೈತೆ, ಆತರ ಇಲ್ಲ ಇವಾಗ. ತಲೆಮಾರಿನಿಂದ ತಲೆಮಾರಿಗೆ ಈ ಸಂಪ್ರದಾಯ ಹೇಗೆ ಬದಲಾಗಿದೆಯೋ ಅದರ ಹಿಂದೆ ಇರುವ ಗೌರವ ಮತ್ತು ಹೊಣೆಗಾರಿಕೆ ಅವರ ಮಾತಿನಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಕಾಲಘಟ್ಟಗಳನ್ನು ದಾಟಿಕೊಂಡು ಬಂದ ಭಕ್ತಿ ಈ ದೇವಾಲಯದ ಪ್ರತಿಯೊಂದು ಕಲ್ಲಲ್ಲೂ ಅಡಗಿದೆ. ನಂಬಿಕೆಯ ಪರಂಪರೆ ಇಲ್ಲಿ ನಿರಂತರವಾಗಿ ಹರಿಯುತ್ತದೆ. ರಾತ್ರಿಗೆ ಅನ್ನ ಮಾಡಿರಂತೆ, ಉದ್ಭವವಾಗಿದ್ದ ಕಲ್ಲಿಟ್ಟು ಬೆಳಿಗ್ಗೆ ಎತ್ತೆ ಬಿಡ್ಸಕೊಂಡು ಎದ್ದೇಳುವಂತೆ ಶಾಸ್ತ್ರಕ್ಕೆ ಹೋದ್ರಂತೆ. ಈ ನಿಮ್ಗೆ ಒಳ್ಳೆ ಲಾಭ ಬರ್ತದೆ,
ನೀವು ದೇವಸ್ಥಾನ ಕಟ್ಟಿ ಪ್ರತಿಷ್ಠಾಪನೆ ಮಾಡಿದ್ರೆ ಎದ್ದೇಳ್ತವೆ. ಆಮೇಲೆ ಹೋದ್ರಂತೆ ಮಾರ್ಕೊಂಬಂದ್ಬಿಟ್ಟು ಕ್ಯಾಗರ್ಸಿಂದರು ವರ್ಷಕ್ಕೊಂದಿನ ಬಂದು ಹೋಗಿತ್ತು ಆರಾಧನೆ ಮಾಡಿ ಗಾಡಿ ಕಟ್ಕೊಂಡ್ಬಂದು ರಾತ್ರಿಗೆ ಇಲ್ಲಿದ್ದು ಊಟಕ್ಕೆ ಹಾಕಿ ಪತ್ತರಿಗೆ ಹೋದರಂತೆ. ಅದ್ರಾಗ ಯಾರೋ ನಿನ್ನಂತ ಬಿದ್ದು ಅಂತ ಎತ್ತಬಾಸು ದೇವಸ್ಥಾನ ನಮ್ಮೂರ ಕಟ್ಸೋಣ ಅಂದಿದ್ದು ಎತ್ತೂರಾಗ್ಬಿಟ್ರು ಬರ್ದಾಗ. ಆಮೇಲೆ ಇನ್ನೊಬ್ರು ಇದು ಹಳ್ಳಿ ಮರದಿಂದ ನೀರು ಇಟ್ಟಿದ್ರು. ನಮ್ಮೂರ ಒಬ್ಬ ತಾತ ಕಲ್ಲರಿಯನ್ನು ಆ ಕೆರೆ ಹೋದಾಗ ಹೋಗ್ಬಿಟ್ರಂತೆ ಗಾಡಿ. ಅವಾಗ ಏನ್ ಮಾಡಿದಂತೆ ದೇವ್ರದೇ ಸತ್ಯ ಹತ್ತಿ ಹೋಗ್ಬಿಟ್ರಿ ದೇವಸ್ಥಾನ ಕಟ್ಟಿಸ್ತೀನಿ ಅಂದಿದ್ದು ಇನ್ನು ಹತ್ತಿ ಬಂದ್ಬಿಟ್ರು ಅಂತೆ. ಆ ಕಲ್ಲ ಬಂದು ಚಪ್ಪಡಿ ಬಿಟ್ಟು ಇವ್ರು ನಂದಿರೋ ಇರ್ಲಿ ಅಂತ ತಾತ ಅರವತ್ತಿಗೆ ನೀರು ಇತ್ತು. ಇಬ್ಬರು ಸೇರಿ ದೇವಸ್ಥಾನ ಕಟ್ಟಿರು. ಅದು ಕೆಸರು ಪಟ್ಟದ ಮಣ್ಣು. ಅದು ಚಪ್ಪಡಿ ಆಗಿದ್ರು ಸೋರಕ್ ಶುರು ಆಯ್ತು. ನಿನ್ನಂತವ್ರು 500 ಕೊಡ್ತೀನಿ, ಅವರೊಂದು 500 ಕೊಡ್ತೀನಿ. 500,000ಕ್ಕೆಲ್ಲ ದೇವಸ್ಥಾನ ಆಗಲ್ಲಪ್ಪ, ಅದು ಸರಿಯಾಗಿ ಕಾಲದಿಂದ ಕಟ್ಬೇಕು ಅಂತ ಇದ್ ಮಾಡು. ಅದ್ರಾಗ ಯಾರೋ ಒಬ್ಬ ಪುಣ್ಯಾತ್ಮ ಹುಟ್ಕೊಂಡ ಮೆಂಬರು ಅವ ಊರಾಗ ದೇವಸ್ಥಾನನೆಲ್ಲ ಕಟ್ಟಿದ. ಇದನ್ನು ಕಟ್ಟಿರು. ದನಕ್ಕೂನಿದ್ದ ಒಂದು 20 ಎತ್ತ ಬಸವಣ್ಣ ಇದ್ದು ಇತ್ತಪ್ಪ ಇತ್ತು. ಕದಿಲ್ಲ ಬಾಕ್ಲಿಲ್ಲ. ದನನೇ ಹೋಗ್ಲಿ ಕರು ಹೋಗ್ಲಿ ಹುಡುಗರು ಎತ್ತವು ಕಲ್ರ ಸಾಬ್ರು ಬಂದು ನೀರೇ ಬೆಳ್ಳಗೆ ತಗೊಂಡ್ಬಂದ್ಬಿಡು. ಆ ಗಂಟೆಗೆ ಎಲ್ಲ ಒಳ್ಳೇದಾಗೋದು. ಆಮೇಲೆ ಅದು ತನ್ನ ಸಮುದ್ರ ನಮಗೆ ಹೇಳಿಲ್ಲ. ಈ ನೀರ್ನ ಮರಗಿದ್ರು ಜಮೀನಾಗೆ. ಆವಾಗ ಏನ್ ಮಾಡಿದೆ, ಎಲ್ಲಾರು ಬಂದರು ಎತ್ತ ಬಸವನಿಲ್ಲ. 3,000 ಕೊಟ್ಟೆ ಮಾಧವರ್ಗೆ ಹೆಲ್ಪ್ ಪೋಸ್ಟ್ ಮಾಡ್ತಾರೆ ನಿಜವಾದ ಬಸವಣ್ಣ. ಅದನ್ನ ಬಂದು ಅಭಿಷೇಕ ಮಾಡಿ ಪುಣ್ಯ ಮಾಡಿಸಿ ನೋಡ ಮಧ್ಯವಾದೆ ಈಗ ಹಾಕಿ ನಿಂಗೆ ಎತ್ತಿದೆ ತುಮನ್ ಬರ್ತದೆ ಆಗದಿದ್ದೀನಿ ಯಾಕೆ ಕೈಲಿ ಅಲ್ಲಾಡ್ಸೋದು ಜುಮ್ಮನ ಅದೇ ನೋಡ್ಬೋದು. ಅಷ್ಟೇ ಅದ್ರ ಸಹಾಯ ಆಗಿರೋದು. ಪ್ರತಿ ಸ್ಥಳಕ್ಕೂ ಅದರದೇ ಆದ ಸಂಸ್ಕೃತಿ ಮತ್ತು ಆಚರಣೆಗಳಿರುತ್ತದೆ. ಇನ್ನಷ್ಟು ಊರುಗಳ ಆಚಾರ ವಿಚಾರಗಳನ್ನು ತಿಳಿಯಲು ನಮ್ಮ ಯೂಟ್ಯೂಬ್ ಚಾನಲ್ ಆದ ಆಹಾರ ವಿಹಾರ ಆಚಾರ ವಿಚಾರವನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.